ಜನರದ್ದು ಪ್ರಾಬ್ಲಮ್ ಇರುವುದು ಶಾಶ್ವತ ಪರಿಹಾರ ನಮಗೆ ಬೇಕು. ಇದನ್ನೇ ನೀವು ಯಾವಾಗ್ಲೂ ಕೂಡ ಬರ್ತೀರಾ, ಹೇಳ್ತೀರಾ, ಹೋಗ್ತೀರಾ, ನಿಮ್ಮ ಭರವಸೆ ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಶಾಶ್ವತ ಪರಿಹಾರ ಅಂದ್ರೆ ಕಂಪ್ಲೀಟ್ಲಿ ಈಗ ನಾವು ಬ್ಯಾರಿಕೇಡ್ ಮಾಡುವುದೇ ಈಗ ಶಾಶ್ವತ ಪರಿಹಾರ. ಅದು ಈಗ ಹಂತ ಹಂತವಾಗಿ ನಡೀತಾ ಇದೆ. ಈ ವರ್ಷ ಕೂಡ ಈಗ ಕೆಲಸ ಈಗಾಗಲೇ ಟೆಂಡರ್ ಆಗಿದೆ, ಈಗ ಪ್ರಾರಂಭ ಕೂಡ ಮಾಡ್ತೀವಿ. ಮತ್ತೆ ಈಗ ಈಗ ಇರುವ ಆನೆಯನ್ನು ಏನು ಹಿಡಿಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಇದರದ್ದು ಇಮಿಡಿಯೇಟ್ ಆಗಿ ನಮ್ಮ ಸೀನಿಯರ್ ಆಫೀಸರ್ಸ್ ಹತ್ರ ಈಗ ಡಿಸ್ಕಸ್ ಮಾಡಿ ಇಮಿಡಿಯೇಟ್ಲಿ ವಿ ವಿಲ್ ಸ್ಟಾರ್ಟ್ ದಿ ಆಪರೇಷನ್. ಸೊ ದಟ್ ಪ್ರಾಬ್ಲಮ್ಯಾಟಿಕ್ ಎಲಿಫೆಂಟ್ಸ್ ಅನ್ನು ಇಮಿಡಿಯೇಟ್ಲಿ ವಿಲ್ ಕ್ಯಾಪ್ಚರ್, ಬೇರೆ ಕಡೆ ಈಗ ನಾವು ರಿಲೊಕೇಟ್ ಮಾಡ್ತೀವಿ. ಸೊ ಇದು ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್, ಇದು ಟೆಂಪರರಿ ಮಾತ್ರ. ಮತ್ತೆ ಏನು ಬ್ಯಾರಿಕೇಡ್ ಮಾಡ್ತೀವಿ ದಟ್ ವಿಲ್ ಬಿ ದ ಪರ್ಮನೆಂಟ್ ಸೊಲ್ಯೂಷನ್. ಅದನ್ನು ಖಂಡಿತ ನಾವು ಮಾಡ್ತೀವಿ. ಈಗ ಅದಕ್ಕೆ ಆರ್ಡರ್ ಆಗಬೇಕು. ದೆನ್ ದೇರ್ ಆರ್ ಲೈಕ್ SOP ಇದೆ, ಹಿಂಗೇನೆ ಅದು ಕ್ಯಾಪ್ಚರಿಂಗ್ ಆಪರೇಷನ್ ಮಾಡಬೇಕು ಅಂತ. ಸೊ ಎವ್ರಿಥಿಂಗ್ ನೀಡ್ಸ್ ಟು ಬಿ ಫಾಲೋಡ್. ಹೋಪ್ಫುಲಿ ದಿಸ್ ವೀಕ್ ವಿ ವಿಲ್ ಸ್ಟಾರ್ಟ್. ಈಗಾಗಲೇ ಇಲ್ಲಿ 12 ಆನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಲೈಕ್ ಐ ಹ್ಯಾವ್ ಟು ಸಿ ಈಗ ಅದು ಎಷ್ಟು ಹರ್ಡ್ ಆಗಿದೆ, ಎಷ್ಟು ಗುಂಪುಗಳಾಗಿ ಇದೆ ಆ 12 ಲೈಕ್ ಅದೆಲ್ಲ ಕೂಡ ನೋಡ್ಬೇಕಾಗುತ್ತೆ. ವಿ ಹ್ಯಾವ್ ಟು ಸ್ಟಡಿ, ದೆನ್ ಆಫ್ಟರ್ ದಟ್ ವಿ ವಿಲ್ ಟೇಕ್ ಅ ಕಾಲ್. ಈಗ ಎಷ್ಟು ಆನೆ ಅನ್ನೋದು ಎಕ್ಸಾಕ್ಟ್ಲಿ ಲೈಕ್ ಐ ಕ್ಯಾನ್ ನಾಟ್ ಟೆಲ್ ನೌ. ಈಗ ಏನು ಹಿಡಿತೀವಿ ಇದು ಒಂದು ಟೆಂಪರರಿ ಸೊಲ್ಯೂಷನ್. ಮತ್ತೆ ಈಗ ಕಾವೇರಿ ಕಡೆ ಈಗಾಗಲೇ ರೈಲ್ವೆ ಬ್ಯಾರಿಕೇಡ್ ಆಗಿದೆ. ಸೊ ಅಲ್ಲಿಂದ ಈಗಾಗಲೇ ಹೊಸದಾಗಿ ಯಾವುದೇ ಆನೆ ಗುಂಪುಗಳು ಕೂಡ ಒಳಗಡೆ ಬರ್ತಾ ಇಲ್ಲ. ಸೊ ದಟ್ ಇಸ್ ಕಂಪ್ಲೀಟ್ಲಿ ಪ್ಯಾಕ್ಡ್. ಸೊ ಈಗೇನು ಆನೆ ಹಿಡಿತೀವಿ ದಿಸ್ ವಿಲ್ ನಾಟ್ ಬಿ ದ ಪರ್ಮನೆಂಟ್ ಥಿಂಗ್. ಅದಕ್ಕೆ ಹೇಳ್ತಾ ಇದ್ವಿ ಪ್ರಾಬ್ಲಮ್ಯಾಟಿಕ್ ಆನೆಯನ್ನು ಮಾತ್ರ ಹಿಡಿಯುವುದು ಒಳ್ಳೆಯದು. ಇಫ್ ನಾವು ಎಲ್ಲ ಆನೆಯನ್ನು ಶಿಫ್ಟ್ ಮಾಡಿದ್ರೆ ನೆಕ್ಸ್ಟ್ ಮಂತ್ 1 ಮಂತ್ ಬೇಕಿದ್ರೆ ಯಾವ್ದು ಇಲ್ಲದೆ ಇರಬಹುದು. ನೆಕ್ಸ್ಟ್ ಮಂತ್ ಅಗೇನ್ 12 ಆನೆಗೆ ಬದಲಾಗಿ 24 ಆನೆ ಕೂಡ ಬರಬಹುದು. ಸೊ ಅದು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಬ್ಯಾರಿಕೇಡ್ ಏನ್ ಮಾಡ್ತೀವಿ ದಟ್ ವಿಲ್ ಬಿ ದ ಸೈಂಟಿಫಿಕ್ ಅಪ್ರೋಚ್ ಟು ದಿಸ್ ಪ್ರಾಬ್ಲಮ್. ಕ್ಯಾಂಪ್ ಈಗಾಗಲೇ ಈಗ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇದೆ, ಮತ್ತೆ ಈಗಾಗಲೇ ಆಂಟಿ ಡಿಪ್ರಿಡೇಷನ್ ಕ್ಯಾಂಪ್ಸ್ ಇದೆ, ಮತ್ತೆ ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ಇದೆ. ಕಂಟಿನ್ಯೂಸ್ ಆಗಿ ನಮ್ಮ ಸ್ಟಾಫ್ಸ್ ಈಗ ಪ್ಯಾಟ್ರೋಲ್ ಮಾಡ್ತಾ ಇದ್ದಾರೆ. ಎಲಿಫೆಂಟ್ ಅನ್ನು ಮತ್ತೆ ಡ್ರೈವ್ ಬ್ಯಾಕ್ ಮಾಡ್ತಾನೆ ಇದ್ದಾರೆ. ಈ ಕಾರ್ಯಾಚರಣೆ ಈಗ ನಡೀತಾ ಇರ್ತದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.